ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗೋಬಿ ಮಂಚೂರಿ. ಸಣ್ಣ ಹುಡುಗರಿಂದ ವಯಸ್ಸಾದವ್ರವರೆಗೂ ಇಷ್ಟಪಡುವಂಥ ಒಳ್ಳೆ ರೆಸಿಪಿ ಅಂದರೆ ಗೋಬಿ ಮಂಚೂರಿ. ಇವಾಗ ಗೋಬಿ ಮಂಚೂರಿನ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ಫ್ಲವರ್ನ ಕ್ಲೀನಾಗಿ ಬಿಡಿಸ್ಕೊಂಡು ಬಿಸಿನೀರಲ್ಲಿ ಅದ್ದು ತೆಗಿಬೇಕು. ಯಾಕಂದರೆ ಫ್ಲವರಲ್ಲಿ ಹುಳುಗಳಿರುತ್ತೆ, ಸೊ ಹಾಗಾಗಿ ಬಿಸಿನೀರಲ್ಲಿ ಉಪ್ಪು ಹಾಕಿಬಿಟ್ಟು ಅದನ್ನ ತೆಗೆದಿಟ್ಕೋಬೇಕು. ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಅದಕ್ಕೆ ಕಾರ್ನ್ಫ್ಲೋರು ಹಾಗೆ ಮೈದಾ ಹಿಟ್ಟು ಅಳತೆ ತಕ್ಕಂಗೆ, ನಾವು ಎಷ್ಟು ಫ್ಲವರ್ ತೊಗೊಂಡಿರ್ತೀವಲ್ಲ ಅದರ ಅಳತೆ ತಕ್ಕಂಗೆ ಕಾರ್ನ್ಫ್ಲೋರ್ ಹಾಗೆ ಮೈದಾ ಹಿಟ್ಟನ್ನ ಹಾಕ್ಕೋಬೇಕು. ಅದಾದಮೇಲೆ ಖಾರದ ಪುಡಿ, ಮಸಾಲ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ. ಮಸಾಲ ಪೌಡರ್ನ ನಾನು ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದರಲ್ಲಿ ಆಲ್ರೆಡಿ ನೀರು ಇರುತ್ತಲ್ಲ, ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ನೀರು ಹಾಕೋದೇನು ಬೇಡ ಅನಿಸುತ್ತೆ. ತುಂಬ ಡ್ರೈ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋದರೆ ನಮಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಮಸಾಲ ಎಲ್ಲ ಕ್ಲೀನಾಗಿ ಹತ್ತಿದೆಯೋ ಇಲ್ವೋ ಅಂತ. ಈ ರೀತಿಯಾಗಿ ಹತ್ತಿದರೆ ಆಯಿತು. ಸ್ವಲ್ಪ ನೀರು ಸಿಂಪಡಿಸ್ಕೊಂಡಿದ್ದೀನಿ ನಾನು, ತುಂಬ ಡ್ರೈ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಫ್ರೈ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದಾಗಿ ನೀಟಾಗಿ ಬಿಡ್ತಾ ಹೋಗಬೇಕು. ಎಣ್ಣೆ ಒಳಗೆ ಫ್ಲವರ್ನ ನೀಟಾಗಿ ಕ್ರಂಚಿ ಫೀಲ್ ಬರಬೇಕು, ಆ ರೀತಿಯಾಗಿ ಹುರಿತಾ ಇರಬೇಕು. ಸ್ವಲ್ಪ ಡ್ರೈ ಥರ ಇರಬೇಕವು. ಆ ರೀತಿಯಾಗಿ ಹುರಿದ ನಂತರ ನಾವು ಮಸಾಲ ಮಾಡ್ಕೋಬೇಕಲ್ಲ, ಹಾಗಾಗಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಇದನ್ನ ಮೂರೂ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಕೂಡ ಮಿಕ್ಸಿ ಹಾಕೋದು ಬೇಡ, ಶುಂಠಿ ಬೆಳ್ಳುಳ್ಳಿ ಅದು ಬಾಯಿಗೆ ತಿಂತಾ ಇರುವಾಗ ಫ್ಲೇವರ್ ಸಿಗ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಕಲ್ಲಿಂದ ಜಪ್ಕೊಂಡಿದ್ದೀನಿ ಅಷ್ಟೇ. ಒಬ್ಬರು ಮಿಕ್ಸಿಗೂ ಹಾಕೋತಾರೆ, ಆದರೆ ನನಗೆ ತಿನ್ನುವಾಗ ಸ್ವಲ್ಪ ಸಿಗಬೇಕಲ್ಲ, ಅದು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೋಬೇಕು, ಹಾಗೆ ಟೊಮೆಟೊ ಸಾಸ್. ನಮಗೆ ಯಾವ ಸಾಸ್ ಬೇಕು, ಯಾವ ಕಂಪ್ನಿದು ಬೇಕು ಅದು ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕಾದರೂ ಹಾಕೋಬೋದು. ನನಗೆ ಇದು ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ಟೊಮೆಟೊ ಸಾಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಅಂತ ಸ್ವಲ್ಪ ಖಾರ, ಉಪ್ಪು, ನಮಗೆ ಉಪ್ಪು ಜಾಸ್ತಿ ಬೇಕಿದ್ರೆ ಉಪ್ಪು ಹಾಕೋಬೋದು, ಇಲ್ಲಾಂದರೆ ಇಲ್ಲ ಕರೆಕ್ಟಾಗಿದೆ ಅಂದರೆ ಬಿಡ್ಬೋದು. ಇದಾದ ನಂತರ ನಾವೇನು ಹುರಿದಿಟ್ಟಿರ್ತೀವಲ್ಲ ಫ್ಲವರ್ನ, ಅದನ್ನ ಈ ಮಸಾಲಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಮ್ಮ ಮನೇಲೆಲ್ಲ ಹೇಗಂದರೆ ಸ್ವಲ್ಪ ಗೋಬಿ ಸಾಫ್ಟಾಗಿರಬೇಕು, ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮೆತ್ತಗಾಗಲಿ ಅಂತ ಹೇಳಿಬಿಟ್ಟು. ಈ ಥರ ಎಲ್ಲ ಫ್ರೈ ಮಾಡಿದ ನಂತರ ನೀಟಾಗಿ ಈ ಥರ ಮಸಾಲ ಎಲ್ಲ ಹಚ್ಕೋಬೇಕಲ್ಲ, ಅದಕ್ಕೆ ಹೀಗೆ ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಲಾಸ್ಟಿಗೆ ಫ್ಲೇವರಿಗಂತ ಕೊತ್ತಂಬರಿ ಹಾಕಬೇಕು, ಹಾಗೆ ಅರ್ಧ ಹೋಳು ನಿಂಬೆಹಣ್ಣು ಹಾಕಬೇಕು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.